ಛಲ ಅನ್ನೋದು ಅವನ ಮನೆ ಹೆಸರು, ಸಿಟ್ಟು ಅನ್ನೋದು ಅವನ ಸಂಗಾತಿ, ಬುದ್ಧಿವಂತಿಕೆ ಅವನಿಗೆ ಜನ್ಮಜಾತವಾಗಿ ಬಂದ ಗುಣ, ಸ್ವಾಭಿಮಾನ ಅವನ ಆಸ್ತಿ. ಇವಿಷ್ಟರಿಂದಲೇ ಭಾರತದ ಬಲಿಷ್ಠ ಸಾಮ್ರಾಜ್ಯವೊಂದನ್ನು ಆಪೋಷಣ ತಗೊಂಡ ಆತ ಈ ನಾಡಿನ ಇತಿಹಾಸದಲ್ಲೊಂದು ನವ ಶಕೆಗೆ ಕಾರಣನಾದ. ಇಡೀ ವಿಶ್ವಕ್ಕೆ ರಾಜತಂತ್ರವನ್ನು ಬೋಧಿಸಿದ ಮಹಾಗುರುವಾದ. ಆತನ ಹೆಸರು ಚಾಣಕ್ಯ. ಇಷ್ಟಕ್ಕೂ ಯಾರಿ ಚಾಣಕ್ಯ? ಒಬ್ಬ ಸಾಮಾನ್ಯ ಬ್ರಾಹ್ಮಣ ಪಂಡಿತ ಒಂದಿಡೀ ಸಾಮ್ರಾಜ್ಯವನ್ನೇ ನಾಶ ಮಾಡಿದ ಹೇಗೆ ಅನ್ನೋದನ್ನೆಲ್ಲ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದೊಂದು ರಾಜಸಭೆ. ವಂದಿ ಮಾಗಧರು, ಆಸ್ಥಾನ ವಿದ್ವಾಂಸರು, ಮಂತ್ರಿ ಮಹೋದಯರು, ಸೇನಾಧಿಪತಿಗಳು ಹಾಗೂ ಶ್ರೀಮಂತ ಪುರ ಪ್ರಜೆಗಳಿಂದ ತುಂಬಿ ತುಳುಕಬೇಕಿದ್ದ ಸಭೆ. ಅವತ್ತದು ಅರಸನ ವಿಲಾಸ ಗೃಹದಂತಿತ್ತು. ಪಾನಪಾತ್ರೆಯೊಂದಿಗೆ ಕೂತಿದ್ದ ರಾಜ ಮತ್ತಾತನ ಸಹವರ್ತಿಗಳು ವಿಲಾಸದಲ್ಲಿ ಮುಳುಗಿದ್ದ ಸಂದರ್ಭದಲ್ಲೇ ಆ ಸಭೆಗೊಬ್ಬ ವಿಪ್ರೋತ್ತಮನ ಆಗಮನವಾಯಿತು. ಗಹನ ವಿಷಯವೊಂದರ ಚರ್ಚೆಗೆ ಆಗಮಿಸಿದ್ದ ಆ ಬ್ರಾಹ್ಮಣನ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು. ಅರಸನೊಂದಿಗೆ ಅತಿ ಮಹತ್ವದ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಆತ ಬಂದಿದ್ದ. ಆದರೆ ಅಲ್ಲಿನ ಸಭೆಯಲ್ಲಿ ಮದಿರೆಯ ಮತ್ತಲ್ಲಿದ್ದ ರಾಜ ಅತ್ಯಂತ ಅವಿವೇಕದಿಂದ ವರ್ತಿಸಿಬಿಟ್ಟ. ಅದು ಆ ವಿದ್ವಾಂಸನಿಗಾದ ಅವಮಾನ. ಪಂಡಿತನೊಬ್ಬನ ದೇಶಭಕ್ತಿಯ ಮೇಲೆ ಬಿದ್ದ ಬರೆ ಅದು. ರಾಜನ ಆಸ್ಥಾನದಲ್ಲಿ ಹಾಗೆ ಅವಮಾನಿತಗೊಂಡ ಆ ಬ್ರಾಹ್ಮಣ ಅಲ್ಲೇ ಪ್ರತಿಜ್ಞೆ ಮಾಡ್ತಾನೆ. ಎಲ್ಲವೋ ಮದಾಂಧ ದೊರೆಗಳೇ, ಬ್ರಾಹ್ಮಣೋತ್ತಮರಿಗೆ ಅವಮಾನ ಮಾಡಿದ ನಿಮಗೂ ನಿಮ್ಮ ದುರ್ಬೋಧಕರಿಗೂ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ನಿಮ್ಮ ಕೊರಳಿಗೆ ಹಗ್ಗ ಹಾಕಿ ನೇಣು ಬಿಗಿಸದೇ ಇದ್ರೆ ನಾನು ಚಾಣಕ್ಯನಲ್ಲದೆ ಹೋಗಲಿ, ನನ್ನ ಪಿತೃಗಳಿಗೆ ಮುಕ್ತಿ ಸಿಗದಿರಲಿ. ನಿಮ್ಮನ್ನ ನಿಗ್ರಹಿಸಿ ಯೋಗ್ಯ ದೊರೆಯೊಬ್ಬನನ್ನ ಇಲ್ಲಿ ಪ್ರತಿಷ್ಠಾಪಿಸದಿದ್ದರೆ ನನ್ನ ಗುರುವಿನ ಶಾಪ ನನಗೆ ತಟ್ಟಲಿ. ಹೀಗವತ್ತು ರಾಜನ ಆಸ್ಥಾನದಲ್ಲೇ ನಿಂತು ಆತನ ವಂಶವನ್ನೇ ನಿರ್ವಂಶ ಮಾಡ್ತೀನಿ ಅಂತ ಅತ್ಯುಗ್ರ ಪ್ರತಿಜ್ಞೆಯನ್ನ ಕೈಗೊಂಡು ಅಲ್ಲಿಂದ ದುರ್ದಾನ ತೆಗೆದುಕೊಂಡವನಂತೆ ಹೊರಬಂದ ಆ ಬ್ರಾಹ್ಮಣ ಬೇರಿನ್ಯಾರೂ ಅಲ್ಲ. ಆತನ ಹೆಸರು ಚಾಣಕ್ಯ. ಮುಂದೆ ಆತನ ಪ್ರತಿಜ್ಞೆ ಚಾಣಕ್ಯ ಶಪಥ ಅಂತ ಪ್ರಖ್ಯಾತಿಗೊಳ್ಳುತ್ತೆ ಅನ್ನೋದಾಗ್ಲಿ, ಆ ಒಬ್ಬಂಟಿ ಬ್ರಾಹ್ಮಣ ಒಂದು ಮಹಾ ಸಾಮ್ರಾಜ್ಯವನ್ನೇ ಬೇರು ಸಮೇತ ಕಿತ್ತು ಬಿಸಿಟು ಬಿಡ್ತಾನೆ ಅನ್ನೋದಾಗ್ಲಿ, ಮುಂದೆ ಇಡೀ ಭರತ ಖಂಡವನ್ನೇ ಆತ ತನ್ನ ಬುದ್ಧಿ ಬಲದಿಂದ ನಿಯಂತ್ರಿಸ್ತಾನೆ ಅನ್ನೋದಾಗ್ಲಿ ಅವತ್ತು ಆ ಸಭೆಯಲ್ಲಿದ್ದ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ, ಗೊತ್ತಾಗೋದಿಕ್ಕೆ ಸಾಧ್ಯನೂ ಇರಲಿಲ್ಲ. ಹೀಗವತ್ತು ಚಾಣಕ್ಯನಿಂದ ಶಪಿತಗೊಂಡಿದ್ದು ಆ ಬ್ರಾಹ್ಮಣೋತ್ತಮನ ಕೋಪಾಗ್ನಿಯ ಜ್ವಾಲೆಗೆ ತುತ್ತಾಗಿದ್ದು ನವನಂದರು ಅಂತ ಕರೆಸಿಕೊಳ್ಳುತ್ತಿದ್ದ ಮಗಧ ಸಾಮ್ರಾಜ್ಯದ ಅರಸರು. ಅವತ್ತಿಗೆ ಮಗಧ, ಕಾಶಿ, ಕುರು, ಉಜ್ಜಯಿನಿ, ಚಂಪಾ, ವಿದಿಶಾ, ಶ್ರವಸ್ತಿ, ಕೋಸಲ, ರಾಜಗೃಹ ಮುಂತಾದ 9 ರಾಜ್ಯಗಳನ್ನು ಆಳ್ತಿದ್ದದ್ದು ನಂದವಂಶ. ಮಹಾಪದ್ಮನಂದನ ಮಗ ಧನನಂದ ಮತ್ತವನ 8 ಮಂದಿ ಸಹೋದರರು ಸೇರಿ ಈ 9 ರಾಜ್ಯಗಳನ್ನು ಆಳ್ತಿದ್ರು. ಅವತ್ತಿನ ಬಿಹಾರದ ರಾಜಧಾನಿ ಪಾಟ್ನಾ, ಜಿನಾಬಾದ್, ಔರಂಗಾಬಾದ್, ದಕ್ಷಿಣ ಬಿಹಾರ ಪ್ರಾಂತ ಮತ್ತು ಅಂಗ ಹಾಗೂ ವಂಗ ಅಂತ ಕರೆಸಿಕೊಳ್ಳಲ್ಪಡುತ್ತಿದ್ದ ಬೆಂಗಾಲ್ ಮತ್ತು ಇಂದಿನ ಬಾಂಗ್ಲಾದೇಶದ ಭಾಗಗಳು ನಂದರ ಆಳ್ವಿಕೆಯಲ್ಲಿದ್ವು. ಆ ಸಾಮ್ರಾಜ್ಯಕ್ಕೆ ರಾಕ್ಷಸಾಮಾತ್ಯ ಅನ್ನೋ ಅತ್ಯಂತ ಸಮರ್ಥ ಮತ್ತು ಮೇಧಾವಿ ಮಂತ್ರಿ ಇದ್ದ. ಬಲಿಷ್ಠವಾದ ಸೇನೆ ಇತ್ತು. ಅದಕ್ಕೊಬ್ಬ ರಾಜನಿಷ್ಠ ಸೇನಾಧಿಪತಿ ಕೂಡ ಇದ್ದ. ಇಷ್ಟೆಲ್ಲ ಇದ್ರೂ ಆ ರಾಜ್ಯದ ಜನರಲ್ಲಿ ಅಸಹನೆ, ಅಸಹಿಷ್ಣುತೆ ತಾಂಡವವಾಡ್ತಿದ್ವು. ಬಲಿಷ್ಠ ಸಾಮ್ರಾಜ್ಯದ ಅರಸರು ಸದಾ ವಿಲಾಸಗಳಲ್ಲಿ ಮುಳುಗಿ ಜನಹಿತವನ್ನೇ ಮರೆತು ಹೋಗಿದ್ರು. ಆ ದಿನಗಳಲ್ಲೇ ತಕ್ಷಶಿಲೆಯಲ್ಲಿ ಗುರುಕುಲವೊಂದರ ಅಧ್ಯಾಪಕನಾಗಿದ್ದ ವ್ಯಕ್ತಿ ಚಾಣಕ್ಯ. ಅತ್ಯಂತ ದೇಶಭಕ್ತ ಮತ್ತು ಪ್ರಕಾಂಡ ಪಂಡಿತ ಅನ್ನಿಸ್ಕೊಂಡಿದ್ದ ಚಾಣಕ್ಯ ಅರ್ಥಶಾಸ್ತ್ರ ಕೋವಿದ ಅನ್ನಿಸ್ಕೊಂಡಿದ್ದವರು. ಅವತ್ತಿಗಾಗಲೇ ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳ ಪ್ರಭಾವ ಶುರುವಾಗಿತ್ತು. ವೈದಿಕ ಧರ್ಮ ಆತಂಕದ ಸುಳಿಗೆ ಸಿಲುಕಿತ್ತು. ರಾಜಾಶ್ರಯ ಪಡೆದ ಧರ್ಮಗಳು ವಿಜೃಂಭಿಸತೊಡಗಿದ್ವು. ಜೈನ ಮತ್ತು ಬೌದ್ಧ ಧರ್ಮವನ್ನು ಅನುಸರಿಸಿದ ರಾಜರು ಶಾಂತಿ ಮಂತ್ರವನ್ನು ಬೋಧಿಸುತ್ತಾ ಯುದ್ಧಗಳಿಂದ ವಿಮುಖರಾಗತೊಡಗಿದ್ರು. ಅದರ ಜೊತೆಗೆ ಅಲೆಕ್ಸಾಂಡರ್ ಅನ್ನೋ ಯವನ ವೀರ ಖಂಡಾಂತರಗಳನ್ನು ದಾಟಿ ಭಾರತ ಭೂಮಿಯ ಮೇಲೆ ಕಾಲಿಡೋದಕ್ಕೆ ಕೆಲವೇ ಯೋಜನೆಗಳ ದೂರದಲ್ಲಿದ್ದ. ದೇಶದ ಮೇಲೆ ಬಂದೆರಗಬಹುದಾಗಿದ್ದ ಆತಂಕವನ್ನ ಆಳರಸರ ಗಮನಕ್ಕೆ ತರಬೇಕು ಅಂತಾನೆ ಅವತ್ತು ಆ ಬ್ರಾಹ್ಮಣ ನಂದನ ಸಭೆಗೆ ಬಂದು ಅವಮಾನಿತಗೊಂಡಿದ್ದು. ಅದು ಕ್ರಿಸ್ತಪೂರ್ವ 326ರ ಸಮಯ. ಭಾರತ ಅನ್ನೋ ದೇಶ 56 ತುಂಡುಗಳಾಗಿ ಹಲವಾರು ರಾಜರು ರಾಜವಂಶದವರ ಆಳ್ವಿಕೆಯಲ್ಲಿದ್ದ ಕಾಲ ಅದು.
ಅವತ್ತಿನ ಭಾರತ ಕೂಡ ವಿಶಾಲವಾಗಿತ್ತು. ಕಾವೇರಿಯಿಂದ ಸಿಂಧೂ ನದಿಯವರೆಗಿದ್ದ ಸಮಸ್ತ ಭೂಪ್ರದೇಶವು ಸನಾತನ ಧರ್ಮದ ಛತ್ರ ಛಾಯೆಯಡಿಯಲ್ಲಿತ್ತು. ಅವತ್ತಿಗಾಗಲೇ ಮಹಾವೀರನಂಥ, ಗೌತಮ ಬುದ್ಧನಂಥ ಮಹಾಮಹಿಮರ ಜನನವಾಗಿ ಹೊಸ ಧರ್ಮಗಳು, ಸಿದ್ಧಾಂತಗಳು ಜನಜನಿತಗೊಂಡಿದ್ವು. ಭಾರತ ಅನ್ನೋ ಈ ಭೂಮಿ ಇಡೀ ವಿಶ್ವಕ್ಕೆ ಜ್ಞಾನ ಜ್ಯೋತಿಯನ್ನ ಬೆಳಗೋ ಮಹಾನ್ ದೀವಿಗೆಯಂತಿದ್ದ ಕಾಲ ಅದು. ಮಗಧ ಅಂತ ಕರೆಸಿಕೊಳ್ಳಲ್ಪಡ್ತಿದ್ದ ಇವತ್ತಿನ ಬಿಹಾರ, ಕಾಶಿ ಅಂತ ಕರೆಸಿಕೊಳ್ಳಲ್ಪಡ್ತಿದ್ದ ಉತ್ತರ ಪ್ರದೇಶ, ಗಾಂಧಾರ ದೇಶವೆಂದೇ ಖ್ಯಾತಗೊಂಡಿದ್ದ ಇಂದಿನ ಆಫ್ಘನಿಸ್ತಾನ ಇವೆಲ್ಲ ಭಾರತದ ಭೂಭಾಗವಾಗಿ ಗುರುತಿಸಿಕೊಂಡಿದ್ವು. ತಕ್ಷಶಿಲಾ ಅನ್ನೋ ಪಟ್ಟಣ ವಿಶ್ವದ ಜ್ಞಾನ ಕೇಂದ್ರವಾಗಿತ್ತು. ಎಲ್ಲೆಲ್ಲಿಂದಲೋ ಬಂದ ಶಿಕ್ಷಾರ್ಥಿಗಳು ಅಲ್ಲಿ ಅಧ್ಯಯನ ನಿರತರಾಗಿದ್ದರು. ಅಂಥ ತಕ್ಷಶಿಲೆಯಲ್ಲಿ ಬೋಧಕರಾಗಿದ್ದವರು ಆಚಾರ್ಯ ಚಾಣಕ್ಯ. ಆಚಾರ್ಯ ಚಾಣಕ್ಯನ ಮೂಲದ ಬಗ್ಗೆ ಇವತ್ತಿಗೂ ಸಾಕಷ್ಟು ಸಂಶಯಗಳಿವೆ. ಆದರೆ ಹಲವು ಇತಿಹಾಸಕಾರರ ಉಲ್ಲೇಖದಂತೆ ಈತ ದಕ್ಷಿಣ ಭಾರತದ ತಮಿಳುನಾಡು ಮತ್ತು ಕೇರಳ ಗಡಿಯ ಪುಟ್ಟ ಗ್ರಾಮದವನು. ತಂದೆಯ ಹೆಸರು ಚಣಕ. ದೊಡ್ಡ ಸಂಸ್ಕೃತ ವಿದ್ವಾಂಸರವರು. ದಕ್ಷಿಣ ಭಾರತದಿಂದ ಉತ್ತರಕ್ಕೆ ತಮ್ಮ ವಿದ್ವತ್ತನ್ನ ಪಸರಿಸೋ ಸಲುವಾಗಿಯೇ ಹೋದವರು ಚಾಣಕ್ಯನ ತಂದೆ ಚಣಕ. ಈ ಚಣಕನ ಮಗ ಅನ್ನೋ ಕಾರಣದಿಂದಲೇ ಈತನಿಗೆ ಚಾಣಕ್ಯ ಅನ್ನೋ ಹೆಸರು ಬಂತು. ಚಾಣಕ್ಯನ ಮೂಲ ಹೆಸರು ವಿಷ್ಣುಗುಪ್ತ. ಕುಟಿಲ ಗೋತ್ರದವನಾಗಿದ್ದರಿಂದ ಆತನನ್ನ ಕೌಟಲ ಅಂತ ಕರೀತಿದ್ರು. ಮುಂದೆ ಅದೇ ಕೌಟಲ ಅನ್ನೋ ಹೆಸರು ಜನರ ಬಾಯಿಗೆ ಸಿಲುಕಿ ಅಪಭ್ರಂಶವಾಗಿ ಕೌಟಿಲ್ಯ ಆಯಿತು. ಹೀಗಾಗಿ ಚಾಣಕ್ಯನನ್ನ ವಿಷ್ಣುಗುಪ್ತ ಅಂತಲೂ, ಕೌಟಿಲ್ಯ ಅಂತಲೂ, ಚಾಣಕ್ಯ ಅಂತಲೂ ಕರೆಯಲಾಗ್ತಿತ್ತು. ಇಂಥ ಚಾಣಕ್ಯ ತಕ್ಷಶಿಲೆಯಲ್ಲಿ ತನ್ನ ಪಾಡಿಗೆ ತಾನು ಬೋಧಕ ವೃತ್ತಿಯಲ್ಲಿ ನಿರತನಾಗಿದ್ದ. ರಾಜಾಶ್ರಯವನ್ನ ಬಯಸಿದ್ರೆ ಚಾಣಕ್ಯನಿಗದು ತೀರಾ ದುರ್ಲಭವಾದದ್ದೇನೂ ಆಗಿರಲಿಲ್ಲ. ಆದರೆ ಆ ಸ್ವಾಭಿಮಾನಿ ಯಾವತ್ತೂ ರಾಜಾಶ್ರಯವನ್ನ ಬಯಸಿ ಹೋದವನಲ್ಲ. ಕುಳ್ಳ, ಸಣಕಲು ದೇಹದ ಚಾಣಕ್ಯ ತನ್ನ ಪಾಂಡಿತ್ಯದ ಪ್ರಭೆಯಿಂದಲೇ ಬೆಳಗುತ್ತಿದ್ದವನು. ಅಂಥವನ ಆತಂಕಕ್ಕೆ ಕಾರಣವಾಗಿದ್ದು ಯವನ ರಾಜನ ಆಕ್ರಮಣ. ಗ್ರೀಕ್ ದೊರೆ ಅಲೆಕ್ಸಾಂಡರ್ ವಿಶ್ವವಿಜಯಿಯಾಗಿ ಒಂದೊಂದೇ ಸಾಮ್ರಾಜ್ಯವನ್ನ ಆಪೋಷಣ ತೆಗೆದುಕೊಳ್ತಾ ಗಾಂಧಾರದ ಗಡಿಗೆ ಕಾಲಿಟ್ಟಿದ್ದ. ಅಲ್ಲಿ ಅಲೆಕ್ಸಾಂಡರ್ಗಿದ್ದ ಏಕೈಕ ತಡೆ ಪರ್ವತರಾಜನದ್ದು. ಆತ ಯುದ್ಧದಲ್ಲಿ ಸೋತು ಹೋದರೆ ಮುಂದೆ ಮಗಧ ಕೂಡ ಅಲೆಕ್ಸಾಂಡರ್ ದಾಳಿಗೆ ತುತ್ತಾಗಲಿದೆ ಅನ್ನೋದನ್ನ ಮೊದಲೇ ಊಹಿಸಿದ್ದವನು ಚಾಣಕ್ಯ. ಅವತ್ತಿನ ಪರಿಸ್ಥಿತಿನೇ ಹಾಗಿತ್ತು. ಭಾರತದ ಹೆಬ್ಬಾಗಿಲಿನಂತಿದ್ದ ಚೀನಾಬ್ ನದಿಯಿಂದ ಝೇಲಂ ನದಿಯವರೆಗಿನ ಪ್ರದೇಶವನ್ನ ಪೌರಸ್ ಆಳ್ತಿದ್ದ. ಅವನನ್ನ ಪರ್ವತರಾಜ ಅಂತ ಕರೆಯಲಾಗ್ತಿತ್ತು. ಗ್ರೀಕ್ ಭಾಷೆಯಲ್ಲಿ ಪೌರಸ್ ಅಂದ್ರೆ 7 ಅಡಿಯ ಆಜಾನುಬಾಹು ಅಂತ ಅರ್ಥ. ಅದರ ಪಕ್ಕದಲ್ಲೇ ಇದ್ದ ತಕ್ಷಶಿಲಾ ಪ್ರದೇಶವನ್ನ ಅಂಬಿ ಅನ್ನೋ ರಾಜ ಆಳ್ತಿದ್ದ. ತಕ್ಷಶಿಲಾ ಅಂದ್ರೆ ಅದು ಇವತ್ತಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಸೇರಿದ ಪ್ರದೇಶ. ರಾವಲ್ಪಿಂಡಿಯಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿರೋ ಸ್ಥಳ ಅದು. ಇವತ್ತು ತಕ್ಷಶಿಲಾ ತನ್ನ ವೈಭವವನ್ನು ಕಳ್ಕೊಂಡು ಕಳಾವಿಹೀನವಾಗಿದೆ. ಅವತ್ತಿಗೆ ಇದು ಹೀಗಿರಲಿಲ್ಲ. ತಕ್ಷಶಿಲೆ ವಿಶ್ವಮಾನ್ಯತೆಯನ್ನು ಪಡೆದಿತ್ತು. ಅಲ್ಲಿ ಪ್ರಕಾಂಡ ಪಂಡಿತರಿದ್ರು, ಜ್ಞಾನಿಗಳಿದ್ರು. ಆದರೆ ಅದನ್ನ ಆಳ್ತಿದ್ದ ರಾಜ ಅತ್ಯಂತ ಬಲಹೀನ ಮತ್ತು ಆತ್ಮಾಭಿಮಾನ ಅಂದ್ರೆ ಏನು ಅನ್ನೋದು ಕೂಡ ಗೊತ್ತಿಲ್ಲದ ವಿಲಾಸಿಯಾಗಿದ್ದ. ಅಲ್ಲಿಂದ ಕೆಳಗಿಳಿದು ಬಂದ್ರೆ ಇದ್ದದ್ದು ಮಗಧ ಸಾಮ್ರಾಜ್ಯ. ಅಲ್ಲಿ ರಾಜ ಬಲಹೀನನಾಗಿದ್ದ. ಆದರೆ ಮಂತ್ರಿ ಮತ್ತು ಸೇನೆ ಅತ್ಯಂತ ಬಲಿಷ್ಠವಾಗಿತ್ತು. ಮಂತ್ರಿ ಅಮಾತ್ಯ ರಾಕ್ಷಸ ತನ್ನ ಸಾಮ್ರಾಜ್ಯದ ರಕ್ಷಣೆಗೆ ಕಟಿಬದ್ಧನಾಗಿದ್ದ. ಇಂಥ ದಿನಗಳಲ್ಲೇ ವಿಶ್ವವಿಜೇತ ಅಲೆಕ್ಸಾಂಡರ್ ತನ್ನ ಅಪಾರ ಸೇನೆಯ ಸಮೇತ ಗಾಂಧಾರದತ್ತ ಬಂದಿತ್ತು. ಸಿಂಧೂ ನದಿಯನ್ನ ದಾಟಿ ಬಂದ ಅಲೆಕ್ಸಾಂಡರ್ ಮೊದಲು ಮುರ್ಕೊಂಡು ಬಿದ್ದಿದ್ದು ತಕ್ಷಶಿಲೆಯ ಅರಸ ಅಂಬಿಯ ಮೇಲೆ. ಅಷ್ಟೊತ್ತಿಗಾಗಲೇ ಅಲೆಕ್ಸಾಂಡರ್ನ ಶೌರ್ಯ ಕೇಳಿನೇ ಥರಗುಟ್ಟಿ ಹೋಗಿದ್ದ ಅಂಬಿ ಯುದ್ಧ ಮಾಡುವ ಉಮೇದಿನೇ ತೋರಿಸಲಿಲ್ಲ. ಮೊದಲಿಗೆ ಯುದ್ಧದ ಆಹ್ವಾನ ಕಳಿಸಿದ್ದ ಯವನ ವೀರನಿಗೆ ಸಂಧಿಪತ್ರ ಕಳಿಸಿ ತಾನು ಶರಣಾಗತನಾಗಿಬಿಟ್ಟ. ಅಷ್ಟಕ್ಕೆ ಅವನು ಸುಮ್ಮನಾಗಲಿಲ್ಲ. ತನ್ನ ಬದ್ಧ ವೈರಿಯಾಗಿದ್ದ ಪೋರಸ್ ವಿರುದ್ಧ ಅಲೆಕ್ಸಾಂಡರ್ಗೆ ತನ್ನ ಸೇನಾ ಬಲವನ್ನು ಕೂಡ ಒದಗಿಸಿಕೊಟ್ಟ. ಇನ್ನೇನಿದೆ, ಅಲೆಕ್ಸಾಂಡರ್ ಕಣ್ಣು ಬಿದ್ದದ್ದು ಪೌರವ ಅಥವಾ ಪರ್ವತರಾಜನ ಮೇಲೆ. ಝೀಲಂ ನದಿಯ ದಡದಲ್ಲಿದ್ದ ಆ ರಾಜ್ಯವನ್ನ ಗೆದ್ರೆ ಭಾರತದ ಹೆಬ್ಬಾಗಿಲು ತೆರೆದುಕೊಳ್ಳುತ್ತೆ ಅಂದ್ಕೊಂಡ ಅಲೆಕ್ಸಾಂಡರ್ ಪೌರಸ್ ಮೇಲೆ ದಾಳಿ ಮಾಡಿಬಿಟ್ಟ. ಅದು ಬೇರೆನೇ ಕಥೆ. ಸಣ್ಣ ರಾಜ ಪೌರಸ್ ಅಲೆಕ್ಸಾಂಡರ್ನ ಭಾರೀ ಸೈನ್ಯಕ್ಕೆ ನೀರು ಕುಡಿಸಿದ ಆ ಕಥೆಯನ್ನ ಮುಂದೆ ನಿಮಗೆ ಹೇಳ್ತೀನಿ. ಈಗ ಚಾಣಕ್ಯನ ವಿಷಯಕ್ಕೆ ಬರೋಣ. ಹೀಗೆ ತಕ್ಷಶಿಲಾ ಹಾಗೂ ಪೌರವ ರಾಜ್ಯಗಳ ಮೇಲೆ ಯವನ ಸಾಮ್ರಾಟನ ದಾಳಿ ನಡೆಯುವಾಗಲೇ ಚಾಣಕ್ಯ ತಕ್ಷಶಿಲೆಯಿಂದ ಮಗಧಕ್ಕೆ ಬರ್ತಾನೆ. ಆತನ ಉದ್ದೇಶವಿದ್ದದ್ದು ಮಗಧ ಸಾಮ್ರಾಟ ಧನನಂದನನ್ನ ಭೇಟಿ ಮಾಡಿ ಅಲೆಕ್ಸಾಂಡರ್ ವಿರುದ್ಧ ಪುರೂರವನಿಗೆ ಸಹಾಯ ಮಾಡೋದಕ್ಕೆ ಮನವೊಲಿಸೋದು.
ಆದರೆ ವಿಲಾಸಗಳಲ್ಲೇ ಮುಳುಗಿದ್ದ ನಂದರಿಗೆ ಇದ್ಯಾವುದೂ ಅರ್ಥವಾಗುವುದಿಲ್ಲ. ಅವತ್ತಿಗೆ ಮಗಧದ ಸಿಂಹಾಸನದ ಮೇಲೆ ಕುಳಿತಿದ್ದವನು ನಂದವಂಶದ ದೊರೆ ಧನನಂದ. ಹಾಗೆ ನೋಡಿದ್ರೆ ಈ ವಂಶದ ಸ್ಥಾಪಕ ಮಹಾಪದ್ಮನಂದ ಅವತ್ತಿನ ಜನಪದಗಳನ್ನೆಲ್ಲ ಗೆದ್ದು ಸುವಿಶಾಲ ನಂದ ವಂಶವನ್ನ ಸ್ಥಾಪಿಸಿದ್ದ. ವೃತ್ತಿಯಿಂದ ಕ್ಷೌರಿಕನಾಗಿದ್ದ ಅಂತ ಹೇಳಲಾಗುವ ಮಹಾಪದ್ಮನಂದ ಅತ್ಯಂತ ಪರಾಕ್ರಮಿ ಅನ್ನಿಸ್ಕೊಂಡವನು. ಅವನ ನಂತರ ಅವನ 9 ಮಂದಿ ಮಕ್ಕಳು ರಾಜ್ಯಭಾರ ಶುರು ಮಾಡಿದರು. ಅವರ ನೇತೃತ್ವವನ್ನ ಮಹಾಪದ್ಮನಂದನ ಹಿರಿಮಗ ಧನನಂದ ವಹಿಸಿಕೊಂಡಿದ್ದ. ವಿಲಾಸಗಳಲ್ಲಿ ಮುಳುಗಿ ಹೋಗಿದ್ದ ನವನಂದರು ಪ್ರಜಾಪೀಡಕರಾಗಿ ಹೆಸರು ಮಾಡಿದರು. ಅಂಥವರಿಗೆ ಭಾರತದ ರಕ್ಷಣೆಯ ಪಾಠ ಮಾಡೋದಕ್ಕೆ ಹೋಗಿ ಚಾಣಕ್ಯ ಅವಮಾನಕ್ಕೀಡಾಗಿದ್ದ. ನಂದವಂಶದ ನಿರ್ವಂಶ ಮಾಡಿ ಆ ಸಿಂಹಾಸನದ ಮೇಲೆ ಯೋಗ್ಯ ರಾಜನನ್ನ ಕೂಡಿಸೋ ಪ್ರತಿಜ್ಞೆ ಮಾಡಿದ್ದ. ಹೀಗೆ ತನ್ನ ಜಟೆ ಕೊಡವಿ ಬಂದವನಿಗೆ ಸಮೀಪದ ಅನ್ನಛತ್ರವೊಂದರಲ್ಲಿ ಸಿಕ್ಕವನು ಹಳೆಯ ಶಿಷ್ಯ ಹಾಗೂ ಚಾಣಕ್ಯನ ಪ್ರತಿಜ್ಞೆಗೆ ಅಸ್ತ್ರವಾಗಿ ಬಳಕೆಯಾಗಲಿದ್ದ ಮಹಾದೃಷ್ಟಶಾಲಿ. ಅವನ ಹೆಸರು ಚಂದ್ರಗುಪ್ತ. ಇತಿಹಾಸದ ಅತ್ಯಂತ ಮಹತ್ವದ ಘಟನೆಗಳ ಪೈಕಿ ಮೌರ್ಯ ವಂಶ ಸ್ಥಾಪನೆ ಕೂಡ ಒಂದು. ಕ್ರಿಸ್ತಪೂರ್ವ 321ರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಅತ್ಯುತ್ತಮ ಆಡಳಿತ ನಡೆಸಿದ ಮಹಾನ್ ಧೀರ ಈ ಚಂದ್ರಗುಪ್ತ. ಸಾಮ್ರಾಜ್ಯ ಸ್ಥಾಪನೆ ನಂತರ ಚಂದ್ರಗುಪ್ತನ ಹೆಸರಿನ ಜೊತೆ ಮೌರ್ಯ ಅನ್ನೋ ಬಿರುದು ಸೇರಿಕೊಂಡು ಅವನು ಜನರ ಪಾಲಿಗೆ ಚಂದ್ರಗುಪ್ತ ಮೌರ್ಯನಾದ. ಕ್ರಿಸ್ತಪೂರ್ವ 340ರಲ್ಲಿ ಚಂದ್ರಗುಪ್ತ ಜನಿಸಿದ್ದ ಅಂತ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗಿದ್ದಾಗಲೇ ಒಂದಿನ ಸ್ನೇಹಿತರ ಜೊತೆ ಆಟವಾಡ್ತಿದ್ದ ಚಂದ್ರಗುಪ್ತ ಗುರು ಚಾಣಕ್ಯನ ಕಣ್ಣಿಗೆ ಬೀಳ್ತಾನೆ. ಆಟದಲ್ಲಿ ಮಹಾರಾಜನ ಪಾತ್ರ ವಹಿಸಿದ್ದ ಚಂದ್ರಗುಪ್ತ ಅನ್ನೋ ಮಗುವಿನ ರಾಜಗಾಂಭೀರ್ಯ, ಅವನು ಹೇಳುವ ರಾಜತಂತ್ರದ ಮಾತುಗಳು ಇವೆಲ್ಲ ಗುರು ಚಾಣಕ್ಯರ ಗಮನ ಸೆಳೆಯುತ್ತವೆ. ಅವತ್ತೇ ಚಂದ್ರಗುಪ್ತನನ್ನ ತಮ್ಮ ಶಿಷ್ಯನಾಗಿ ಸ್ವೀಕರಿಸುವ ಚಾಣಕ್ಯರು ಅವನ ಬದುಕನ್ನೇ ಬದಲಿಸಿಬಿಡ್ತಾರೆ. ಚಂದ್ರಗುಪ್ತ ಆಚಾರ್ಯ ಚಾಣಕ್ಯರ ಬಳಿ 10 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡ್ತಾನೆ. ಈ ವೇಳೆ ಯುದ್ಧ ನೀತಿಗಳು ಹಾಗೂ ಶಸ್ತ್ರಾಸ್ತ್ರಗಳ ಬಳಕೆ ಸೇರಿದ ಹಾಗೆ ಶಾಸ್ತ್ರ ಮತ್ತು ಶಸ್ತ್ರಗಳೆರಡರಲ್ಲೂ ಪರಿಣತಿಯನ್ನು ಪಡಿತಾನೆ. ಹೀಗೆ ತಕ್ಷಶಿಲೆಯಲ್ಲಿ ತನ್ನ ಅಭ್ಯಾಸ ಮುಗಿಸಿಕೊಂಡು ಚಂದ್ರಗುಪ್ತ ಮಗಧದ ರಾಜಧಾನಿ ಪಾಟಲಿಪುತ್ರಕ್ಕೆ ಬರ್ತಾನೆ. ಇವನ ಹಿನ್ನೆಲೆಯ ಬಗ್ಗೆ ಅರಿವಿದ್ದ ನವನಂದರ ಮಂತ್ರಿ ಅಮಾತ್ಯ ರಾಕ್ಷಸ ಮಹಾರಾಜನ ಅನುಮತಿಯ ಮೇರೆಗೆ ಚಂದ್ರಗುಪ್ತನಿಗೆ ಭೋಜನಾಲಯದ ಉಸ್ತುವಾರಿಯನ್ನು ವಹಿಸಿಕೊಡ್ತಾನೆ. ಅದಾದ ಕೆಲವೇ ದಿನಗಳಲ್ಲಿ ಚಾಣಕ್ಯರು ಕೂಡ ಪಾಟಲಿಪುತ್ರಕ್ಕೆ ಬರ್ತಾರೆ. ರಾಜಸಭೆಯಲ್ಲಿ ಅವಮಾನಿತಗೊಂಡು ಛತ್ರವೊಂದರ ಜಗುಲಿಯ ಮೇಲೆ ಕ್ರೋಧಾವಿಷ್ಠರಾಗಿ ಕೂತಿರುವಾಗಲೇ ಅವರ ಕಣ್ಣಿಗೆ ಹಳೆಯ ಶಿಷ್ಯ ಚಂದ್ರಗುಪ್ತ ಕಾಣಿಸ್ತಾನೆ. ಆಚಾರ್ಯರ ಮನಸ್ಸಲ್ಲಿ ಸ್ಪಷ್ಟವಾದ ತಂತ್ರವೊಂದು ರೂಪುಗೊಳ್ಳೋದೇ ಆಗ. ಪರ್ವತ ರಾಜ ಪುರೂರವ ಮತ್ತೆ ಬಲಿಷ್ಠನಾಗಿದ್ದ. ತನಗೆ ಸಹಾಯ ಮಾಡದ ನಂದರ ಬಗ್ಗೆ ಅವನಿಗೆ ಸಿಟ್ಟಿತ್ತು. ಶತ್ರುವಿನ ಶತ್ರು ಮಿತ್ರ ಅನ್ನೋ ಸಿದ್ಧಾಂತವನ್ನ ಬಳಸಿಕೊಳ್ಳೋದಕ್ಕೆ ಹೊರಟ ಚಾಣಕ್ಯ ಪರ್ವತ ರಾಜನ ಸ್ನೇಹವನ್ನ ಚಂದ್ರಗುಪ್ತನಿಗೆ ಸಿಗೋ ಹಾಗೆ ಮಾಡ್ದ. ಮಗಧ ಅವತ್ತಿಗೆ ಅತಿದೊಡ್ಡ ದೇಶ, ಆದರೆ ಅಲ್ಲಿನ ರಾಜ ಪ್ರಜಾಪೀಡಕ. ಹೀಗಾಗಿ ರಾಜನ ವಿರುದ್ಧ ಜನ ತಿರುಗಿ ಬಿದ್ದಿದ್ರು. ಇದೇ ಅವಕಾಶವನ್ನು ಬಳಸಿಕೊಂಡು ಮಗಧವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಪುರೂರವ ಸಿದ್ಧನಾಗಿದ್ದನಾದರೂ ಅವನ ಸಣ್ಣ ಸೈನ್ಯ ಮಗಧದ ಬಲಿಷ್ಠ ಸೇನೆಯ ಮುಂದೆ ನಿಲ್ಲೋದಿಲ್ಲ ಅನ್ನೋ ನಂಬಿಕೆ ಕೂಡ ಅವನಿಗಿತ್ತು. ಹೀಗಾಗಿ ಆ ಆಸೆಯನ್ನ ಮನಸ್ಸಲ್ಲೇ ಅದುಮಿಟ್ಟುಕೊಂಡಿದ್ದ ಪರ್ವತನಿಗೆ ಈಗ ಚಾಣಕ್ಯರ ಸ್ನೇಹ ಸಿಕ್ಕಿತಲ್ಲ, ಅವನು ತಡ ಮಾಡಲಿಲ್ಲ. ಮಗಧದ ಮೇಲೆ ದಾಳಿಗೆ ಮುಂದಾಗೇ ಬಿಟ್ಟ. ನಂದರು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಪರ್ವತೇಶ್ವರ ಮಗಧವನ್ನ ಆಕ್ರಮಿಸಿಕೊಂಡು ಬಿಟ್ಟಿದ್ದ. ಅವನು ನಂದ ರಾಜನನ್ನ ಕೊಂದು ಹಾಕ್ದ. ಮತ್ತೊಂದು ಕಡೆ ರಾಕ್ಷಸಾಮಾತ್ಯನ ನೇತೃತ್ವದಲ್ಲಿ ಸೇನೆ ಯುದ್ಧ ಮಾಡ್ತಿತ್ತು. ಇದೇ ಸಮಯದಲ್ಲೇ ನಂದರ ಸೇನೆಯ ವಿಶ್ವಾಸ ಗಳಿಸಿದ ಆಚಾರ್ಯ ಚಾಣಕ್ಯರು ಚಂದ್ರಗುಪ್ತನನ್ನ ಮಗಧ ಸಿಂಹಾಸನದ ಮೇಲೆ ಕೂಡಿಸಿ ಪಟ್ಟಾಭಿಷೇಕ ಕೂಡ ಮಾಡಿಬಿಟ್ಟಿದ್ರು. ಈ ಬೆಳವಣಿಗೆ ಪರ್ವತೇಶ್ವರನನ್ನ ಕೂಡ ದಂಗುಬಡಿಸಿತ್ತು. ಹೀಗೆ ಮಗಧದಲ್ಲಿ ಭಾರತದ ಪ್ರಪ್ರಥಮ ಸಾಮ್ರಾಜ್ಯ ಸ್ಥಾಪನೆಗೆ ಅಡಿಗಲ್ಲು ಬಿದ್ದಾಯಿತು. ಚಂದ್ರಗುಪ್ತ ತನ್ನ 20ನೇ ವಯಸ್ಸಿಗೆ ಅಂದ್ರೆ ಕ್ರಿಸ್ತಪೂರ್ವ 321ರಲ್ಲಿ ಮಹಾರಾಜನಾಗಿ ಅಧಿಕಾರವನ್ನು ಸ್ವೀಕರಿಸಿದ. ಪ್ರತಿ ಹಂತದಲ್ಲೂ ಚಂದ್ರಗುಪ್ತನ ಯಶಸ್ಸಿನ ಹಿಂದೆ ನಿಂತದ್ದು ಗುರು ಚಾಣಕ್ಯ. ಅವರ ತಂತ್ರಗಾರಿಕೆ ಅದೆಷ್ಟು ಅದ್ಭುತವಾಗಿತ್ತು ಅಂದ್ರೆ, ಶತ್ರುಗಳಲ್ಲೂ ಕೂಡ ನಮಗೆ ಉಪಯೋಗಕ್ಕೆ ಬರೋ ಜನರಿದ್ದಾರೆ ಅಂದ್ರೆ ಅವರನ್ನ ಬಳಸ್ಕೋಬೇಕು ಅನ್ನೋ ಸಿದ್ಧಾಂತ ಆಚಾರ್ಯ ಚಾಣಕ್ಯರದ್ದು. ಹೀಗಾಗಿನೇ ನಂದರ ಮಂತ್ರಿಯಾಗಿದ್ದ ಮಹಾನ್ ಚಾಣಾಕ್ಷ ಅಮಾತ್ಯ ರಾಕ್ಷಸನನ್ನ ಚಂದ್ರಗುಪ್ತನ ಮಂತ್ರಿಯಾಗಿ ನೇಮಿಸಿದರು.
ಕೆಲ ವರ್ಷಗಳ ಕಾಲ ಚಂದ್ರಗುಪ್ತನ ಜೊತೆಯಲ್ಲೇ ನಿಂತ ಆಚಾರ್ಯರು ಭಾರತವನ್ನ ಏಕಚಕ್ರಾಧಿಪತ್ಯದ ನೆರಳಿಗೆ ತಂದು ನಿಲ್ಲಿಸಿದರು. ದಕ್ಷಿಣದಲ್ಲಿ ಕರ್ನಾಟಕದ ಸ್ವಲ್ಪ ಭಾಗ ಹಾಗೂ ತಮಿಳುನಾಡು ಮತ್ತು ಕೇರಳದ ಪ್ರದೇಶಗಳನ್ನು ಬಿಟ್ಟರೆ ಚಂದ್ರಗುಪ್ತ ಮೌರ್ಯ ಅಖಂಡ ಭಾರತವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡ. ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಇಡೀ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾದ ಕೆಲ ಭಾಗಗಳು, ನೇಪಾಳ ಮತ್ತು ಬರ್ಮಾ ದೇಶಗಳವರೆಗೆ ಮೌರ್ಯ ಸಾಮ್ರಾಜ್ಯ ವಿಸ್ತರಿಸಿತು. ಚಂದ್ರಗುಪ್ತ ಮೌರ್ಯ ಭಾರತದ ಮೊಟ್ಟಮೊದಲ ಚಕ್ರಾಧಿಪತಿಯಾಗಿ ಆಳ್ವಿಕೆ ನಡೆಸಿದ. ಕ್ರಿಸ್ತಪೂರ್ವ 322ರಿಂದ 185ರವರೆಗೆ ಇಡೀ ಭಾರತವನ್ನ ಆಳಿತು ಮೌರ್ಯ ವಂಶ. ಅವತ್ತು ಯಾವ ಉದ್ದೇಶವನ್ನ ಇಟ್ಕೊಂಡು ಚಾಣಕ್ಯರು ಚಂದ್ರಗುಪ್ತ ಮೌರ್ಯನಿಗೆ ಪಟ್ಟಾಭಿಷೇಕ ಮಾಡಿದ್ರೋ ಅವರ ಆ ಉದ್ದೇಶ ಈಡೇರಿತ್ತು. ಭಾರತಕ್ಕೆ ಸುಮಾರು 137 ವರ್ಷಗಳ ಕಾಲ ಪರಕೀಯರಿಂದ ಆಪತ್ತು ಇಲ್ಲವಾಗಿತ್ತು. ಇಷ್ಟೆಲ್ಲ ಮಾಡಿದ ಚಾಣಕ್ಯರು ಯಾವತ್ತೂ ಸಿಂಹಾಸನದ ಮೇಲೆ ಕೂತ್ಕೋಬೇಕು ಅಂತ ಅಂದ್ಕೊಳ್ಳಿಲ್ಲ. ಮಂತ್ರಿ ಆಗಲಿಲ್ಲ, ರಾಜವೈಭವಕ್ಕೆ ಆಸೆ ಪಡಲಿಲ್ಲ. ಚಂದ್ರಗುಪ್ತನಿಗೆ ಅಖಂಡ ಭಾರತದ ಕನಸು ತುಂಬುತ್ತಲೇ ಇಡೀ ದೇಶದ ಮುಂದಿನ ಭವಿಷ್ಯಕ್ಕಾಗಿ ಅರ್ಥಶಾಸ್ತ್ರ ಅನ್ನೋ ಮಹಾಗ್ರಂಥದ ರಚನೆಗೆ ತೊಡಗಿದ್ರು. ರಾಜಕೀಯದ ಎಲ್ಲ ತಂತ್ರ ಪ್ರತಿತಂತ್ರಗಳನ್ನು ಒಳಗೊಂಡ ಆ ಗ್ರಂಥ ಸರ್ವಕಾಲೀನ ಅನ್ನಿಸ್ಕೊಂಡಿದೆ. ಇಂಥ ಆಚಾರ್ಯರು ಕೆಲಕಾಲ ಚಂದ್ರಗುಪ್ತನ ಮಗ ಬಿಂದುಸಾರನಿಗೆ ಕೂಡ ಸಲಹೆ ನೀಡಿದ್ರು ಅಂತ ಹೇಳಲಾಗತ್ತೆ. ಅಷ್ಟೇ ಅಲ್ಲ, ಕ್ರಿಸ್ತ ಪೂರ್ವದಲ್ಲೇ ಸಿಸೇರಿಯನ್ ಮಾಡಿಸಿ ಶಿಶುಜನನಕ್ಕೆ ಕಾರಣವಾದವರು ಕೂಡ ಚಾಣಕ್ಯರೇ ಅಂತ ಹೇಳ್ತಾರೆ. ಇಂಥ ಮಹಾಗುರುವಿದ್ದ ದೇಶದಲ್ಲಿ ನಾವಿದೀವಿ ಅಂದ್ರೆ ಅದಕ್ಕಿಂತ ಧನ್ಯತಾ ಭಾವ ಮತ್ತಿನ್ನೇನಿರೋದಕ್ಕೆ ಸಾಧ್ಯ ಅಲ್ವಾ?